ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಶಶಿಕಲಾ ಪರಪನ ಅಗ್ರಹಾರದಿಂದ ತುಮಕೂರು ಜೈಲ್ಗೆ ಶಿಫ್ಟ್ ಆಗ್ತಿದ್ದಾರಾ? ಬೆಂಗಳೂರಿನ ಪರಪನ ಅಗ್ರಹಾರ ಜೈಲ್ನಲ್ಲಿರೋ ತಮಿಳುನಾಡಿನ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ನಟರಾಜನ್ ಮತ್ತೆ ಆಕೆಯ ಆಪ್ತೆ ಇಳವರಸಿ ತುಮಕೂರು ಜೈಲ್ಗೆ ಶಿಫ್ಟ್ ಆಗ್ತಿದ್ದಾರೆ. ಎಸ್, ತುಮಕೂರಿನಲ್ಲಿ ಜೈಲ್ ಅಧಿಕಾರಿಗಳು ಜೈಲನ್ನ ರೆಡಿ ಮಾಡ್ತಿರೋದು ನೋಡಿದ್ರೆ ಇಷ್ಟರಲ್ಲೇ ಶಶಿಕಲಾ ಮತ್ತೆ ಇಳುವರಸಿ ತುಮಕೂರು ಜೈಲ್ಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಶಶಿಕಲಾ ಪರಪನ ಅಗ್ರಹಾರದಲ್ಲೇ ಇರ್ಬೋದಲ್ಲ, ತುಮಕೂರು ಜೈಲ್ಗೆ ಯಾಕೆ ಶಿಫ್ಟ್ ಆಗ್ಬೇಕು? ಯಾಕಪ್ಪ ಅಂತಂದ್ರೆ ಪರಪನ ಅಗ್ರಹಾರದಲ್ಲಿರೋ ಶಶಿಕಲಾ ಅವರನ್ನ ಭೇಟಿಯಾಗಲು ತಮಿಳುನಾಡು ಸಚಿವರು ಪದೇ ಪದೇ ಜೈಲ್ಗೆ ಬರ್ತಿರೋದನ್ನ ತಪ್ಪಿಸೋ ಉದ್ದೇಶದಿಂದ ಆಕೆ ಮತ್ತೆ ಇಳವರಸಿಯನ್ನ ತುಮಕೂರು ಜೈಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಇದನ್ನ ಚೆನ್ನೈನ ಡಾಕ್ಟರ್ KR ರಾಮಸ್ವಾಮಿ ಎಂಬುವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಕೋರ್ಟ್ ಏನಾದ್ರೂ ಯಾವುದೇ ಸಂದರ್ಭದಲ್ಲಿ ಆರ್ಡರ್ ಮಾಡಿದ್ರೆ ಶಶಿಕಲಾ ಮತ್ತೆ ಇಳವರಸಿಯನ್ನ ತುಮಕೂರಿನ ವಿಮೆನ್ ಸೆಲ್ ಅಲ್ಲಿ ಇಡಲು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಇಬ್ಬರಿಗೂ ವಿಶೇಷ ಕೊಠಡಿ ಸಿದ್ಧಪಡಿಸುವ ಕುರಿತಂತೆ ಗೃಹ ಸಚಿವರ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಲ್ಮೋಸ್ಟ್ 3 ರೌಂಡ್ ಮಾತುಕತೆ ನಡೆಸಿದ್ದಾರೆ. ಇನ್ನು ಪರಪನ ಜೈಲು ತಮಿಳುನಾಡಿನ ಹೊಸೂರ್ಗೆ ಹೊಂದ್ಕೊಂಡಂತೆ ಇರೋದ್ರಿಂದ ದಿನಾಗ್ಲೂ ಜೈಲ್ನಲ್ಲಿರೋ ಶಶಿಕಲಾ ಅವ್ರನ್ನ ತಮಿಳುನಾಡು ಸಚಿವರು ಭೇಟಿಯಾಗಿ ಸಲಹೆ ಸೂಚನೆಗಳನ್ನ ಪಡಿತಿರೋದ್ರಿಂದ ಪರೋಕ್ಷವಾಗಿ ತಮಿಳುನಾಡಿನಲ್ಲಿ ಆಕೆಯ ದರ್ಬಾರ್ ಇನ್ನೂ ನಡೀತಾನೆ ಇದೆ. ಒಟ್ನಲ್ಲಿ ಶಶಿಕಲಾ ಅವ್ರನ್ನ ಹೇಗೋ ಒಂದು ತಮಿಳುನಾಡಿಂದ ದೂರ ಮಾಡ್ಲೇಬೇಕು ಅಂತ ಎಲ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಟ್ ಲೀಸ್ಟ್ ಚಿನ್ನಮ್ಮ ಪರಪನ ಅಗ್ರಹಾರದಲ್ಲಿ ಇದ್ದಾಗ ತಮಿಳುನಾಡು ಕಡೆಯಿಂದ ಏನೇ ಆದ್ರೂ ಒಂದು ಇನ್ಫಾರ್ಮೇಶನ್ ಬರ್ತಾನೆ ಇತ್ತು. ಈಗ ತುಮಕೂರು ಜೈಲ್ಗೆ ಶಿಫ್ಟ್ ಆಗ್ಬಿಟ್ರೆ ಅವ್ರ ಗತಿ ಏನಾಗತ್ತೋ ಗೊತ್ತಿಲ್ಲ. ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.